ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಜರಾಸಂಧನ ಕಥೆಯನ್ನು ಮುಂದುವರ್ಸಾಕತ್ತೀನಿ. ಮಗಧ ದೇಶದ ರಾಜ ಜರಾಸಂಧ ಭಾಳ ಶಕ್ತಿವಂತ ಆದರೂ ಪ್ರಜಾಕಂಟಕನಾಗಿ ಬೆಳೀತಾನ. ಸುತ್ತಲಿನ ಎಲ್ಲ ರಾಜರನ್ನು, ಸಾಮಂತ ರಾಜರನ್ನ ಎಷ್ಟೋ ಮಂದಿನ ಸೋಲಿಸಿ ಮಾಡಿ ಸೆರೆಯೊಳಗಿಟ್ಟು ಭಾಳ ತ್ರಾಸ ಕೊಡ್ತಿರ್ತಾನವ. ಆ ನಂತರ ಅವನ ಏನಂತಂತಂದ್ರೆ ಅವನ ಅಂತ್ಯವನ್ನು ಹೆಂಗೆ ಮಾಡೋಣ ಅಂತಂದು ಹೇಳಿ ಕೃಷ್ಣ ಚಿಂತೆ ಹತ್ತಿರ್ತೈತಿ. ಯಾಕೆ ಭಾಳ ಮಥುರೆ ಮೇಲೆ ಎಲ್ಲ ದಂಡೈತಿ ಹೋಗ್ತಾ ಇರ್ತಾನೆ. ಬಲರಾಮ್ ಹೇಳ್ತಾನೆ, ಇಷ್ಟಾಕೆ ಎದುರಾಕತ್ತಿದ್ದೀನಿ ನೀನು, ನಾವು ಹೋಗೋಣ ಅವನ ಮೇಲೆ ದಂಡೆತ್ತಿ ಹೋಗೋಣ, ಅವನು ಸೋಲಿಸೂನು. ಕೃಷ್ಣಗೆ ಗೊತ್ತೈತಿ ಬೇಡಪ್ಪ ಅಂತಾನೆ. ಯಾಕಂತಂದ್ರೆ ನಮ್ಮದು ಸಣ್ಣ ರಾಜ್ಯ, ನಮ್ಮ ಸೈನ್ಯನೂ ಕಡಿಮೆ ಐತಿ. ಅವ ದೊಡ್ಡ ಸಾಮ್ರಾಜ್ಯ ಐತ ಒಂದಿಲ್ಲ, ಆ ಲಕ್ಷಗಟ್ಟಲೆ ಸೈನಿಕರದಾರ. ಅಂತಾದ್ರು ನಾವು ದಂಡೆತ್ತಿ ಹೋದ್ರೆ ಗೆಲ್ಲಕ್ಕಾಕೈತೇನೋ, ಆಗೋದಿಲ್ಲ. ಮತ್ತು ಅವನ ಕಡೆಯಿಂದ ಹೆಂಗೆ ತ್ರಾಸ ಮಾಡ್ಕೊಂಡು ಮಾಡೋಣ ಅಂತ ಬಲರಾಮನ ವಾದ. ಬೇಡ, ಸಮಯಕ್ಕಾಗಿ ಕಾಯೋಣ, ಕಾಯ್ದು ಅವನೇನಂತಂದ್ರೆ ಅಂತ್ಯವನ್ನು ನಾವು ಮಾಡಕ್ಕೆ ಬರ್ತೈತಿ ಅಂತ ಹೇಳ್ತಾನೆ. ಈ ರೀತಿ ಇದ್ದಾಗ ಏನಾಗ್ತೈತಿ ಅಂತಂದ್ರೆ ಧರ್ಮರಾಯ ಇಂದ್ರಪ್ರಸ್ಥ, ಇಂದ್ರ ಈ ಹಸ್ತಿನಾಪುರ ದುರ್ಯೋಧನನಿಗೆ ಇಂದ್ರಪ್ರಸ್ಥ, ಪಾಂಡವರಿಗೆ ಅಂತಂದು ಹೇಳಿ ಭಾಗ ಮಾಡಿರ್ತಾರೆ ಹಿರಿಯರೆಲ್ಲರೂ ಕೂಡಿ. ಅವ್ರ ನಡುವೆ ಜಗಳಾಟ ನಡೆದಾಗ ಭಾಗ ಮಾಡಿಕೊಟ್ಟಿರ್ತಾರೆ. ಆ ಇಂದ್ರಪ್ರಸ್ಥಕ್ಕೆ ಏನಂತಂದ್ರೆ ಈ ಧರ್ಮರಾಯ ಒಂದು ದೊಡ್ಡ ಅರಮನೆಯನ್ನು ಮಯ ಇದ್ದವ ಕಟ್ಟಿಕೊಡ್ತಾನೆ. ಆಮೇಲೆ ಅದಕ್ಕೆ ಆಹ್ವಾನ ಪತ್ರಿಕೆ ಎಲ್ಲರಿಗೂ ಹೋಗಿರ್ತೈತಿ. ಆವಾಗ ಏನಾಗ್ತೈತಿ ಅಂತಂದ್ರೆ ಈ ರಾಜಸೂಯ ಯಾಗ ಅನ್ನುವಂಥದ್ದನ್ನು ಮಾಡಬೇಕು ಅಂತಂದೇಳಿ ಯುಧಿಷ್ಠಿರ ನಿರ್ಧಾರ ಮಾಡ್ತಾನೆ. ಅದನ್ನು ಮಾಡಬೇಕು ಅಂತಂದ್ರೆ ಎಲ್ಲರೂ ಅವನ ಸಾಮ್ರಾಟತ್ವವನ್ನು ಒಪ್ಕೊಳ್ಬೇಕು. ಎಲ್ಲರೂ ಒಪ್ಕೊಳ್ತಾರೆ. ಪಾಂಡವರಂದ್ರೆ ಭಾಳ ಬಲಿಷ್ಠರಿದಾರ, ಅವ್ರ ಜೊತೆ ಕೃಷ್ಣ ಅದಾನ, ಅವ್ರನ್ನ ಒಪ್ಕೊಳ್ಳೋದ್ರೊಳಗೆ ಏನಿದ್ರಿಲ್ಲ ಅಂತ ಎಲ್ಲರೂ ಅವನ ಒಂದು ಸಾಮ್ರಾಟತ್ವವನ್ನು ಒಪ್ಕೊಂತಾರೆ. ಕೃಷ್ಣಗೆ ಗೊತ್ತಿರ್ತೈತಿ ಜರಾಸಂಧ ಮಾತ್ರ ಎಂದೂ ಒಪ್ಪಂಗಿಲ್ಲ ಅಂತೇಳಿ. ಮೊದಲ ಗರ್ವಿಷ್ಠ, ಬಲಿಷ್ಠ, ಅವನ ಯುಕ್ತಿಯಿಂದ ಹೊಡಿಬೇಕು ಅಂತ ಹೇಳಿ ಏನು ಮಾಡ್ತಾನಂತಂದ್ರೆ ಕೃಷ್ಣ ನಿರ್ಧಾರ ಮಾಡ್ತಾನೆ. ಕೃಷ್ಣ, ಅರ್ಜುನ ಮತ್ತು ಭೀಮ ಇವ್ರನ್ನ ಕರ್ಕೊಂಡು ಮಗಧ ರಾಜ್ಯಕ್ಕೆ ಹೋಗ್ತಾನೆ. ಹೋಗಿ ಜರಾಸಂಧ ಕೇಳ್ತಾನೆ. ಜರಾಸಂಧ ಹೇಳ್ತಾನೆ, ಈ ಧರ್ಮರಾಯ ರಾಜಸೂಯ ಯಾಗವನ್ನು ಮಾಡಕತ್ತಾನ, ನೀನು ಕೂಡ ಅದಕ್ಕೆ ಅವನ ಸಾಮ್ರಾಟತ್ವವನ್ನು ಒಪ್ಕೋಬೇಕು ಅಂತ. ಅವ್ನು ಮೊದಲಿಗೆ ಒಪ್ಕೊಂಡು ಇಲ್ಲ ಅಂತ, ನಾವು ಸಾಧ್ಯ ಇಲ್ಲ, ನಾವು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದ್ಕೊಳ್ಳೆ. ಕೃಷ್ಣ ಏನು ಹೇಳ್ತಾನಂದ್ರೆ, ಆಯಿತು, ಹಂಗಿದ್ರೆ ನಮ್ಮ 3 ಮಂದಿ ಜೊತೆ ನೀ ಯುದ್ಧ ಮಾಡು, ಒಬ್ಬರನ್ನ ಆರಿಸ್ಕೊ, ನಾವು 3 ಮಂದಿ ಮಾಡಂಗಿಲ್ಲ ಅಂದ್ಕೊಳ್ಳೆ. ಅದಕ್ಕೆ ಒಪ್ಪುತ್ತಾನ ಜರಾಸಂಧ. ಅವ ನೋಡ್ತಾನ ಬಲಿಷ್ಠರು ಯಾವಾಗಲೂ ಬಲಿಷ್ಠರನ್ನ ಆರಿಸ್ಕೊತಾರೆ, ಅಂದ್ರನ ಮಜಾ ಬರೋದು, ಕಳೆ ಬರೋದು, ಅವ್ರ ಗೌರವ ಹೆಚ್ಚಿಗೆ ಆಗೋದು. ಅದಕ್ಕೆ ಅವ ಏನು ಮಾಡ್ತಾನಂದ್ರೆ ಅರ್ಜುನನೂ ಬಿಡ್ತಾನ, ಕೃಷ್ಣನೂ ಬಿಡ್ತಾನ, ಭೀಮ ಬರೇ ಬಲಿಷ್ಠ ಭೀಮನ್ನ ಆರಿಸ್ಕೊಂತಾನ. ಇಬ್ಬರೂ ಏನಂತಂದ್ರೆ ಆ ಗದೆಯನ್ನು ತಗೊಂಡು ಯುದ್ಧ ಮಾಡಕ್ಕೆ, ಹೋರಾಡಕ್ಕೆ ಶುರು ಮಾಡ್ತಾರೆ. ಇಷ್ಟು ಭಯಂಕರವಾದಂಥ ಯುದ್ಧ ಮಾಡ್ತಾರೆ. ಒಮ್ಮೆ ಭೀಮ ಗದಿಗೆ ಇದನ್ನಾಗ್ತ ಕೈಯನ್ನು ಮೇಲಾಕೈತಿ, ಒಂದು ಸಲ ಜರಾಸಂಧನ ಕೈ ಮೇಲಾಗ್ತೈತಿ. ಆ ನಂತರ ಅವ್ರ 2 ಗದೆಗಳು ಪುಡಿ ಆಗಿ ಹೋಗ್ತಾವೆ. ಅವಾಗ ಏನಂತಾರೆ, ಮಲ್ಲ ಯುದ್ಧವನ್ನು ಮಾಡೋಣ ಅಂತಂದು ಹೇಳಂತಾರೆ. ಮಲ್ಲ ಯುದ್ಧಕ್ಕೆ ತಯಾರಕ್ಕೆ, ಮಲ್ಲ ಯುದ್ಧವನ್ನು ಕೂಡ ಅಷ್ಟೇ, ಇಬ್ಬರು ಅಷ್ಟೇ ಬಲಿಷ್ಠರು, ಅಷ್ಟೋ ಇದರಿಂದ ಕಾದಾಡ್ತಾರೆ. ಕಾದಾಡೋವಂಥ ಹೊತ್ತಿನೊಳಗೆ ಭೀಮ್ಗೆ ಅನ್ನಿಸ್ತೈತಿ ಬರೀ ಹಿಂಗೆ ಕಾದಾಡೋದ್ರೊಳಗೆ ಉಪಯೋಗ ಇಲ್ಲ, ಇವನು ಮುಗಿಸ್ಬಿಡೋನು ಅಂತಂದು ಹೇಳಿ ಏನು ಮಾಡ್ತಾನೆ ಅಂತಂದ್ರೆ ಅವನ ಕಾಲು ತೊಗೊಂಡು ಗಿರ್ರಿ ತಿರುಗಿಸಿ ಹಿಂಗೆ 2 ಭಾಗ ಮಾಡಿಬಿಡ್ತಾನೆ. 2 ಭಾಗ ಮಾಡಿ ಆಚೆ ಕಡೆ ಒಂದು ಭಾಗ, ಈಚೆ ಕಡೆ ಒಂದು ಭಾಗ ಒಗಿತಾನೆ. ಸ್ವಲ್ಪ ಹೊತ್ತಿಗೆ 2 ಭಾಗಗಳು ಬಂದು ಕುಡ್ಕೊಂತಾವು. ಯಾಕಂದ್ರೆ ಜರಾಸಂಧ ಅರ್ಧ ದೇಹ ಆಗಿಬಿಟ್ಟಿರ್ತಾನಲ್ಲ, 2 ಆ ದೇಹಗಳು ಅಂಟ್ಕೊಂತಾವು. ಮತ್ತವ ಹೆಚ್ಚಿನ ಶಕ್ತಿಯಿಂದ ಇವನ ಜೋಡಿ ಮಲ್ಲ ಯುದ್ಧಕ್ಕೆ ನಿಲ್ತಾನೆ. ಭೀಮ ಎಷ್ಟೋ ಸಲ ಅವನ್ನ ಏನಂತಂತಂದ್ರೆ 2 ಭಾಗ ಮಾಡಿ ಒಗದಾಗನು ಅವನ ದೇಹಗಳು ಕುಡ್ಕೊಂತಿರ್ತಾವು. ಮತ್ತೆ ಹೆಚ್ಚಿನ ಶಕ್ತಿಯಿಂದ ನಾವು ಯುದ್ಧ ಮಾಡ್ತಿರ್ತಾನೆ. ಭೀಮಗೆ ಆಶ್ಚರ್ಯ ಆಗೈತಿ, ಇದೇನಿದು, ಇದೆಂತ ಇದನ್ನ ಅಂತಂದು ಹೇಳಿ. ಆಮೇಲೆ ಕೃಷ್ಣ ಏನು ಮಾಡ್ತಾನೆ ಅಂದ್ರೆ ಭೀಮನ ಗಮನವನ್ನು ತನ್ನ ಕಡೆ ಸೆಳಿತಾನೆ. ಸೆಳೆದು ಏನು ಮಾಡ್ತಾನೆ ಅಂತಂತಂದ್ರೆ ಹಿಂಗೇನು ಇದು ಮಾಡ್ತಿರಲ್ಲ, ಈ ಬಲಗಡೆ ಭಾಗವನ್ನು ಎಡಕ್ಕೆ ಹೋಗಿ, ಎಡಗಡೆ ಭಾಗವನ್ನು ಬಲಕ್ಕೆ ಹೋಗಿ ಅಂತ ಹಿಂಗೆ ಕೈ ಮಾಡ್ತಾನೆ.
ಹಿಂಗೆ ಕೈ ಮಾಡಿದ ಕೂಡಲೇ ಅದನ್ನ ಭೀಮಗೆ ಗೊತ್ತಾಕೈತಿ. ಮತ್ತೊಂದು ಸಲ ಏನು ಮಾಡ್ತಾನೆ ಅಂತಂದ್ರೆ ಅವನನ್ನು ಹೇಳ್ತಾನೆ, 2 ಭಾಗಗಳನ್ನು ಚಿಗಿರಿ ಇದು ಈಚೆ ಕಡೆ ಒಯ್ತಾನೆ, ಈ ಭಾಗವನ್ನು ಈಚೆ ಕಡೆ ಒಯ್ತಾನೆ. ಅವಾಗ ಏನಂತಂದ್ರೆ ಜರಾಸಂಧ ಅವನ ಅಂತ್ಯ ಆಗ್ತೈತಿ, ಸತ್ತು ಹೋಗ್ತಾನೆ. ಪ್ರಜಾಕಂಟಕನಾದಂಥ ದುಷ್ಟನಾದಂಥ ಜರಾಸಂಧನ ಅಂತ್ಯ ಈ ರೀತಿ ಆಗ್ತೈತಿ. ಇಲ್ಲಿಗೆ ಇವತ್ತಿನ ಕತೆ ಮುಗಿಸ್ತೀನಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನಂಗೆ ತಿಳಿಸ್ರಿ. ಮತ್ತು ಮುಂದಿನ ಕತೆ ನಾನು ಬೇರೆ ಇದನ್ನ ಹೇಳ್ತೀನಿ. ನಳ ದಮಯಂತಿಯರ ಕಥೆಯನ್ನು ನಾನು ಹೇಳ್ತೀನಿ. ಇಲ್ಲಿಗೆ ಈ ಕತೆ ಮುಗಿಸೋಣ ಅಂತ.